ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ವಾರ್ತೆಯ ವಿವರಗಳು. ರಾಜ್ಯದಲ್ಲಿ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಿದ್ರೂ ಸಹ ದೇಶಭಕ್ತಿಯೇ ಮೊದಲು, ಆಮೇಲೆ ವಿಧಾನಸಭೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ನಗರದ ಇಂಡಿ ರಸ್ತೆಯಲ್ಲಿರುವ ಅಪ್ಸರಾ ಚಿತ್ರಮಂದಿರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಧಾರಿತ ಉರಿ ಚಿತ್ರವನ್ನು ಉಚಿತವಾಗಿ ಪ್ರದರ್ಶನಕ್ಕೆ ಅವಕಾಶ ನೀಡಿದ ಶಾಸಕ ಯತ್ನಾಳ್ ಎಲ್ಲರೊಟ್ಟಿಗೆ ಫಿಲ್ಮ್ ನೋಡಿದರು. ಒಂದು ಕಡೆ ರಾಜ್ಯದಲ್ಲಿ ರಾಜಕೀಯ ಅರಾಜಕತೆ ಉಂಟಾಗಿ ವಿಧಾನಮಂಡಲ ಅಧಿವೇಶನ ಹೊತ್ತಿ ಉರಿಯುತ್ತಿದ್ದರೆ, ಇತ್ತ ಶಾಸಕ ಯತ್ನಾಳ್ ಉರಿ ಚಿತ್ರದ ದೇಶದ ಭಕ್ತಿಯಲ್ಲಿದ್ದರು. ಇನ್ನು ಚಿತ್ರ ವೀಕ್ಷಣೆ ಬಳಿಕ ಮಾತನಾಡಿದ ಶಾಸಕ ಯತ್ನಾಳ್ ಅವರು, ದೇಶಾಭಿಮಾನದ ಈ ಚಿತ್ರ ನಮ್ಮ ಸೈನಿಕರ ಕಾರ್ಯವನ್ನು ನಮಗೆಲ್ಲ ತಿಳಿಸಿದೆ. ಅಧಿವೇಶನಕ್ಕೆ ಇಂದು ಸಂಜೆ ತೆರಳುತ್ತೇನೆ. ಇವತ್ತಿನ ಅಧಿವೇಶನ ಮಹತ್ವದ್ದಲ್ಲ, ನಾಳೆ ನಡೆಯುವ ಬಜೆಟ್ ಅಧಿವೇಶನ ಮಹತ್ವದ್ದಾಗಿದ್ದು ಇಂದು ಸಂಜೆ ಅಧಿವೇಶನಕ್ಕೆ ತೆರಳುತ್ತೇನೆ ಎಂದು ಹೇಳಿದರು. ಅದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಹೀಗಾಗಿ ಸ್ವ ಇಚ್ಛೆಯಿಂದ ಈ ಸರ್ಕಾರ ವಿಸರ್ಜಿಸಬೇಕೆಂದರು. ಇನ್ನು ಸಚಿವ ರೇವಣ್ಣ ಯಮಗಂಡ ಕಾಲ ನೋಡಿ ಬಜೆಟ್ ಮಂಡನೆ ಮಾಡುತ್ತೇವೆಂದಿದ್ದಕ್ಕೆ ಟಾಂಗ್ ನೀಡಿದ ಯತ್ನಾಳ್, ರೇವಣ್ಣ ಒಬ್ಬ ಮಹಾನ್ ಜ್ಯೋತಿಷಿ, ಅವರ ಸಲಹೆ ಎಲ್ಲರ ಪಕ್ಷದವರಿಗೂ ಬೇಕೆಂದು ವ್ಯಂಗ್ಯವಾಡಿದರು. ನಡೆದಂಥ ಒಟ್ಟು ಬೆಳವಣಿಗೆಗಳಿಗೂ ಸರಿ ಇಲ್ಲ. ಒಂದು ಪ್ರಜಾತಾಂತ್ರಿಕ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಒಂದು ಅತ್ಯಂತ ಗೊಂದಲಮಯವಾದಂಥ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಬಂದಿದೆ. ಇದು ಭಾಳ ಅತ್ಯಂತ ವಿಷಾದಕರ ಸಂಗತಿ. ನನಗನ್ನಿಸ್ತದೆ ಇದರಲ್ಲಿ ಇಷ್ಟು ಗೊಂದಲಕ್ಕೆ ಹಾಕೋಕ್ಕಿಂತ ಸರ್ಕಾರ ತಾನೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ಗೊಂದಲ ಅವಶ್ಯಕತೆ ಇಲ್ಲ. ಏನು ನೋಡಬೇಕು ನಾಳೆ ಏನು ಆಗ್ತದೆ ಅನ್ನೋಂಥದ್ದು. ಎಲ್ಲನೂ ಸಹಿತ ಭಾಳ ಯಾವ ರೀತಿ ತಂತ್ರಗಳು ಅಥವಾ ಪ್ರತಿತಂತ್ರಗಳು ಏನೇನಿದೆ ಅನ್ನೋ ನನಗೂ ಗೊತ್ತಿಲ್ಲ. ನಾಳೆಯಿಂದ ಅಲ್ಲಿ ಭಾಗವಹಿಸಿದ ಮೇಲೆ ಅದರ ಒಂದು ಏನು ನಡೆದಿದೆ ಅನ್ನೋಂಥ ಒಂದು ಮಾಹಿತಿ ನನಗೆ ಸಿಗ್ತದೆ. ಆದರೆ ವಿಧಾನಮಂಡಲದ ಒಂದು ಒಪ್ಪಿಗೆ ತೊಗೊಳ್ಬೇಕಾಗ್ತದೆ. ಅವಾಗ ಏನು ಬದಲಾವಣೆ ಆಗ್ತದೋ ಗೊತ್ತಿಲ್ಲ. ಅವಾಗ ಮತಕ್ಕೂ ಹೋಗ್ಬೋದು. ಮತಕ್ಕೆ ಹೋದಾಗ ನಿಜವಾದಂಥ ಯಾರು ಪಕ್ಷವನ್ನು ಒಡೆದು ಹೋಗಿದ್ದಾರೆ, ಯಾರು ಭಿನ್ನಮತರಿದ್ದಾರೆ, ಅವಾಗ ಗುರ್ತಾಗ್ತದೆ. ಇವತ್ತು 3 ಜನ BJP ಅವರು ಅಂತಂದರೆ ಹೀಗೆ ನಮ್ಮಂಗೆ ಏನಾದರೂ ಅವರು ಒಂದು ಒಳ್ಳೆಯ ಕಾರ್ಯದಲ್ಲಿ ಅವ್ರು ತೊಡಗಿರ್ಬೇಕು, ಅದಕ್ಕೆ ಬಂದಿರಲಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯವ್ರಿಗೆ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಸುಮ್ಮನೆ ನೀವು ಏನು ಖರೀದಿ ಮಾಡಬೇಕಂತೀರಿ BJP ಅವ್ರಿಗೆ ಸಾಧ್ಯ ಇಲ್ಲ, ಅದು ಮುಗಿದೋಗಿದೆ. ಅದಕ್ಕೆ ಕಾಂಗ್ರೆಸ್ಸೇ ಇವತ್ತು ಒಡೆದ ಮನೆಯಾಗಿದೆ. ಅದನ್ನು ತಮ್ಮ ಪಕ್ಷ ಉಳಿಸೋಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕಷ್ಟೇ. ಇಲ್ಲ, ಇದು ದೇಶದ್ದಿದೆ, ಇಲ್ಲಿ ವಿಧಾನಮಂಡಲದಲ್ಲಿ ನಡೆದಿದೆ. ಆ ಊರಿಗಿಂತ ಹೆಚ್ಚು ನಮಗೆ ದೇಶದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ದೇಶ ಉಳಿದ್ರೆ ಲೋಕಸಭೆ ಉಳಿತದೆ, ವಿಧಾನಸಭೆ ಉಳಿತದೆ. ಅದಕ್ಕೆ ನಮ್ಮ ಯುವಕರಲ್ಲಿ ಅದು ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಏನು ವಿಧಾನಮಂಡಲದಲ್ಲಿ ನಡೆದಿದೆ ಅದು ನಾಳೆಯಿಂದ ಅದನ್ನು ಆ ಒಂದು ಚಲನಚಿತ್ರವನ್ನು ನಾಳೆಯಿಂದ ನೋಡಬೇಕಂತ ಮಾಡಿದ್ದೀವಿ.